ಚಿಕನ್ ಕಬಾಬ್ ಮಾಡ್ತಾ ಇದ್ದೀನಿ. ಒಂದೇ ಮಸಾಲೆಯಲ್ಲಿ 3 ವೆರೈಟಿ ಬರುವಂತಹ ಕಬಾಬ್ಗಳನ್ನು ಮಾಡ್ತಾ ಇದ್ದೀನಿ. ಇದಕ್ಕೆ 2 kg ಚಿಕನ್ ತೊಗೊಂಡಿದ್ದೀನಿ. ಅದು ಕ್ಲೀನ್ ಮಾಡಿಕೊಂಡು ತೊಳೆದು ವಿತೌಟ್ ಸ್ಪೂನ್ ತೊಗೊಂಡಿದ್ದೀನಿ. 3 ಟೀಸ್ಪೂನ್ ಅಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. 1 ಟೀ ಸ್ಪೂನ್ ಅಷ್ಟು ಅರಿಶಿಣನ ಸೇರಿಸ್ಕೊಳ್ತಾ ಇದ್ದೀನಿ. ಉಪ್ಪು ಖಾರ ಪರ್ಫೆಕ್ಟ್ ಆಗಿದ್ದರೆ ಚಿಕನ್ ಕಬಾಬ್ ಸಾಕಾಗುತ್ತೆ. ನೋಡಿಕೊಂಡು ಹಾಕ್ಕೊಳ್ಬೇಕು. 4 ರಿಂದ 5 ಹಾಕ್ಕೊಳ್ತೀನಿ. ಯಾಕಂದರೆ ನನಗೆ ಖಾರ ಬೇಕಾಗಿರೋದ್ರಿಂದ ಸ್ವಲ್ಪ ಜಾಸ್ತಿ ಹಾಕ್ಬೋದು. ಎಲ್ಲ ಹಾಕಿರೋದ್ರಿಂದ ಕಲರ್ ಹಾಕೋಕ್ಕೆ ಬೇಕಾಗಿಲ್ಲ. ಬ್ಯಾಡ್ಗೆ ಮೆಣಸು ಇದರಲ್ಲಿ ಪೌಡ್ರಲ್ಲಿ ಸೇರಿಸ್ಕೊಂಡು ಸೊ ಈಗ ನಾನು ಒಂದು 100 ಗ್ರಾಮ್ ಅಷ್ಟು ಮೊಸರನ್ನು ಸೇರಿಸಿ ಮೊಸರು ಹುಳಿ ಬರಲಿಕ್ಕೆ ಹಾಕ್ಕೊಳ್ಳೋದು ತುಂಬ ಚೆನ್ನಾಗಿರುತ್ತೆ. ಮೊಸರು ಹಾಕಿದ್ರೆ ಟೇಸ್ಟ್ ಅಷ್ಟು ಮೊಸರು ಗಟ್ಟಿ ಮೊಸರು ಹಾಕಿದಾಗಲೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಜಾಸ್ತಿ ಹಾಕಿದ್ರೆ ಒಳ್ಳೆ ರುಚಿ. ಇಷ್ಟನ್ನು ನಾನು ಬರೀ ಕೈಯಲ್ಲೇ ಮಿಕ್ಸ್ ಮಾಡ್ತೀನಿ. ನನಗೆ ಖಾರ ಮಿಕ್ಸ್ ಮಾಡೋಕ್ಕೆ ಬರುತ್ತೆ ಇಲ್ಲ ಕಷ್ಟ ಆಗುತ್ತೆ. ಗ್ಲೌಸ್ ಇರುತ್ತಲ್ಲ ಸೊ ಅದು ಹಾಕಿಕೊಂಡು ಇಲ್ಲಿ ಒಂದು ಕವರಲ್ಲಿ ಅದರನ್ನು ಮಿಕ್ಸ್ ಮಾಡೋದು ಚೆನ್ನಾಗಿರುತ್ತೆ. ಅದು ಒಳ್ಳೆ ಕಲರ್ ಟೆಕ್ಸ್ಚರ್ ಬರ್ತದೆ. ಕಲರ್ ನೋಡ್ತಾ ರುಚಿಯಾದ ಕಬಾಬ್ ಒಳ್ಳೆ ಕಬಾಬು ರೆಡಿ ಆಗುತ್ತೆ ಅಂತ ಗೊತ್ತಾಗುತ್ತೆ. ಟೇಸ್ಟಿಯಾದಂಥ ಕಬಾಬು ಆಗ್ಬೋದು ಅನಿಸ್ತಾ ಇದೆ. ಸೊ ನನ್ನದು ತುಂಬ ಇಷ್ಟ ಆಯಿತು. ಕಲರು ತುಂಬ ಚೆನ್ನಾಗಿದೆ. ನಾನು ಖಾರದ ಪುಡಿ ಎಲ್ಲ ಬ್ಯಾಡ್ಗೆ ಮೆಣಸು ಹಾಕಿ ಮಾಡಿರೋದು. ಸೊ ಅದರಿಂದ ಒಳ್ಳೆ ಕಲರ್ ಬರ್ತಾ ಇದೆ. ಸೊ ನನಗೆ ತುಂಬ ಇಷ್ಟ ಆಯಿತು. ಸೊ ಒಳ್ಳೆ ಕಲರ್ ಆಗಿರೋದ್ರಿಂದ ಕಬಾಬು ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ಅಷ್ಟೇ ಕಲರ್ಫುಲ್ ಆಗೂ ಇರುತ್ತೆ. ಸೊ ಈ ಕಬಾಬು ನಾನು ಎಲ್ಲ ಕಲಿಸ್ಕೊಳ್ತೀನಿ. ಎಲ್ಲ ಮೇಲೆ ಮಾಡಿಕೊಂಡು ಇದನ್ನು ಒಂದು 2 ಗಂಟೆಗಳ ಕಾಲ ನಾವು ಮುಚ್ಚಿಟ್ಟು ಮತ್ತೆ ಕಬಾಬ್ ಮಾಡಿದ್ರೆ ತುಂಬ ರುಚಿ. ಹಾಗೂ ಮಾಡ್ಕೋಬೋದು, ತೊಂದರೆ ಇಲ್ಲ. ಜೊತೆಗೆ ಅಂದರೆ ಹಾಗೂ ಮಾಡ್ಕೋಬೇಕು. ಬಟ್ ರುಚಿ ಜಾಸ್ತಿ ಬೇಕು ಅಂತಂದರೆ ಸ್ವಲ್ಪ ನೀರಿಗೆ ಬಿಡಬೇಕು. ನಾನು 7 ಗಂಟೆಗಳ ಕಾಲ ಮಸಾಲೆ ಹಾಕಿಬಿಟ್ಟು ಮತ್ತು ಕಬಾಬ್ ಹಾಕಿ ಇಡ್ತಾರೆ. ಸ್ವಲ್ಪ ನೀರು ಸೇರಿಸ್ಕೊಳ್ತೀನಿ. ಬೇಯಿಸ್ಕೊಳ್ತಾರೆ ಮತ್ತು ಸ್ಮೆಲ್ಲೂ ಅಷ್ಟು ಚೆನ್ನಾಗಿ. 1 ಟೀ ಸ್ಪೂನ್ ಜೀರಿಗೆ ಪುಡಿನ ಹಾಕಿ ಹೇಳ್ತಾರೆ. ಜೀರಿಗೆ ಪುಡಿ ಹಾಕಿದ್ರೆ ಸೀದೋಗ್ಬಿಟ್ಟು ಒಳ್ಳೆ ಸೈಜ್ ತುಂಬ ಜ್ಯೂಸಿರೋದ್ರಿಂದ ಹಾಕ್ತಾ ಇದ್ದೀನಿ. ಉಪ್ಪು ಖಾರ ಪರ್ಫೆಕ್ಟ್ ಆಗಿರುತ್ತೆ. ಅದೇ ಮಾಡ್ತೀನಿ. ತುಂಬ ಚೆನ್ನಾಗಿ ಎಲ್ಲ ಹಿಂದಿರಾಗಿ ಸೊ ಇದನ್ನು ನಾನು ಎಷ್ಟು ಮಿಕ್ಸ್ ಮಾಡ್ತಾ ಹೋಗ್ತೀನಿ. ಎಲ್ಲ ಮಿಕ್ಸ್ ಮಾಡಿಕೊಂಡು ಅರ್ಧ ಗಂಟೆ ಕಾಲ ಇಲ್ಲ 2 ಗಂಟೆ ಕಾಲ ನೀವು ಮುಚ್ಚಿಟ್ಟು ಮತ್ತೆ ಮಾಡ್ಬೋದು. ನಾನು ಇದನ್ನು 1 ಅವರು ಹಾಗೆ ಪಾತ್ರೆಯಲ್ಲಿ ಫ್ರಿಜ್ಜಲ್ಲಿ ಹೊರಗಡೆ ಬಿಸಿ ಕಾಲ ಇರೋಕ್ಕಾಗಲ್ಲ. ಸೊ ಅದರಿಂದ ಅದರ ವಾಸನೆ ಬರುತ್ತೆ. ನಾನು ಆಮೇಲೆ ಹಾಕಾಗ ಸಿಗುತ್ತೆ ನೋಡಿಕೊಂಡು ಕಾರ್ನ್ಫ್ಲವರ್ 2 ಜಾಸ್ತಿ ಹಾಕೋಬೋದು. ಅಷ್ಟೇ ನಾನು ಇದು ಹಾಕ್ಕೊಂಡು ಮಿಕ್ಸ್ ಮಾಡ್ತೀನಿ. ಮಿಕ್ಸ್ ಮಾಡಿಕೊಂಡು ಇವಾಗ ಸ್ಟ್ರೈಟಾಗಿ ಫ್ರಿಜ್ಜಲ್ಲಿ ಇಟ್ಬಿಡು. ನಾವು ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತೀವೋ ಅಷ್ಟು ಚೆನ್ನಾಗಿ ಎಲ್ಲ ಬೆರಕೆ ಆಗುತ್ತೆ. ಮಸಾಲೆ ಪರ್ಫೆಕ್ಟ್ ಆಗಿ ಮಸಾಲೆ ಮಿಕ್ಸ್ ಆಗಿದೆ. ಸೊ ಇದನ್ನೆಲ್ಲ ನಾನು ಎಲ್ಲ ಪಕ್ಕಕ್ಕೆ ಹಾಕೊಂಡು ಕಲ್ಸ್ಕೊಂಡು ಮೇಲೆ ಕೆಳಗಡೆ ಮಾಡಿಕೊಂಡು ಇದರಲ್ಲಿ ಹಾಕೊಂಡು ಫ್ರಿಜ್ಜಲ್ಲಿ ಮುಚ್ಚಿಡ್ತಾ ಇದ್ದೆ. ಕಬಾಬ್ ಮಸಾಲೆ ಚೆನ್ನಾಗಿ ನೆಂದಿದೆ. ಇದು ರೆಡಿ ಇದೆ. ಸೊ ಇದು ಮಾಡಲಿಕ್ಕೆ ಮೊದಲಿಗೆ ನೋಡೋಣ. ಈ ಥರ ವೆರೈಟಿ ಡಯಾಬಿಟಿಕ್ ಪೇಷಂಟ್ ಎಣ್ಣೆ ಜಾಸ್ತಿ ತಿನ್ನಬಾರ್ದು ಅನ್ನೋರಿಗೆ ಮಾಡಿಕೊಟ್ರೆ ಚೆನ್ನಾಗಿರುತ್ತೆ. ಎಣ್ಣೆ ಕಡಿಮೆ ಇರೋದ್ರಿಂದ ಈ ಥರ ಮಾಡಿ ತಿನ್ಬೋದು. ಸೊ ಇದು ಒಂದು ಒಳ್ಳೆ ರುಚಿಯಾಗಿರುತ್ತೆ. ತುಂಬ ಟೇಸ್ಟಿಯಾಗಿರುತ್ತೆ. ಇದು ಟ್ರೈ ಮಾಡಿರಿ. ಸೊ ನಾನು ಒಂದು ಹೆಂಚನ್ನ ಬಿಸಿ ಮಾಡ್ಕೊಳ್ತಾ ಇದ್ದೀನಿ ಎಣ್ಣೆ ಸವರಿ. ಸೊ ಈಗ ನಾನು ಒಂದು ಮೀಡಿಯಂ ಸೈಜ್ ರವೆನ ಚಿಕನ್ ಮಸಾಲೆ ಹಾಕಿರೋ ಚಿಕನನ್ನು ಅದ್ಬಿಟ್ಟು ರವೆಯಲ್ಲಿ ಫುಲ್ಲಾಗಿ ಅದ್ಕೊಂಡು ಅದನ್ನು ಹೆಂಚಿನ ಮೇಲೆ ಒಂದೊಂದಾಗಿ ಸೇರಿಸ್ಕೊಳ್ತಾ ಹೋಗಬೇಕು. ತುಂಬ ಟೇಸ್ಟಿಯಾಗಿರುತ್ತೆ. ಒಂದು ಡಿಫ್ರೆಂಟ್ ವೆರೈಟಿಯಲ್ಲಿ ಇರುತ್ತೆ. ಮತ್ತು ಇದು ನಾನ್ ಸ್ಟಿಕ್ಕಲ್ಲಿ ಮಾಡಿದ್ರೆ ತುಂಬ ರುಚಿಯಾಗಿ ಬರುತ್ತೆ. ಮತ್ತು ಕಡಿಮೆ ಫ್ಲೇಮಲ್ಲಿಟ್ಟೆ ಮಾಡಬೇಕಾಗುತ್ತೆ. ಸೊ ಈ ಥರ ಒಂದು ಕಬಾಬ್ ಪ್ಯಾನ್ ಫ್ರೈ ಮಾಡಿ ನೋಡಿ. ತುಂಬ ಇಷ್ಟಪಟ್ಟು ತಿನ್ನುವಂಥದ್ದಾಗಿರುತ್ತದೆ. ಎಣ್ಣೆಯಲ್ಲೇ ಕರೆದು ತಿನ್ನೋದಲ್ಲ. ಸೊ ಎಣ್ಣೆ ಇಲ್ದಂಗೆ ಕಡಿಮೆ ಎಣ್ಣೆಯಲ್ಲಿ ಮಾಡಿಕೊಂಡು ತಿನ್ನೋದು ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ಸೊ ಈ ಥರ ಮಾಡಿಕೊಂಡು ತಿನ್ನಿ, ಎಂಜಾಯ್ ಮಾಡಿ. ಮತ್ತು ಇದೇ ರೆಸಿಪಿಗಳನ್ನ ನೀವು ಫ್ರೆಂಡ್ಸು ರಿಲೇಟಿವ್ಗೆ ಶೇರ್ ಮಾಡಿ. ಹೊಸ ರೀತಿಯ ರೆಸಿಪಿಗಳನ್ನ ಶೇರ್ ಮಾಡ್ತಾ ಇದ್ದಾಗೆ ಎಲ್ರಿಗೂ ತುಂಬ ಇಷ್ಟ ಆಗುತ್ತೆ. ಮತ್ತು ತಿನ್ನಲಿಕ್ಕೂ ಆಸೆ ಅನಿಸುತ್ತೆ. ಮಾಡ್ಕೊಳ್ಳಿ, ತಿನ್ಕೊಳ್ಳಿ, ಎಂಜಾಯ್ ಮಾಡಿ.
ಸೊ ಈ ತರ ನಾನು ಒಂದೊಂದಾಗಿ ಎಷ್ಟು ಬೇಕಂತ ನೋಡ್ಕೊಂಡು ಅದ್ರ ಪ್ರಕಾರ ಎಲ್ಲಾನು ನಾನು ಮಸಾಲೆ ಹಾಕಿ ರವೆಯಲ್ಲಿ ಅದ್ ಇಡ್ತಾ ಇದ್ದೀನಿ. ಒಂದೊಂದಾಗಿ ಮಾಡಿ ಇಡ್ತಾ ಇದ್ದೀನಿ. ಬೇಕಾದ್ರೆ ಸ್ವಲ್ಪ ಎಣ್ಣೆನೂ ಮೇಲೆ ಹಾಕೋಬೇಕಾಗುತ್ತೆ. ಹೆಂಚು ಬಿಸಿಯಾಗಿದೆ, ಅದರಿಂದ ಇದು ಸ್ವಲ್ಪ ಇಡ್ತಾ ಇದ್ದಂಗೆ ಚಿಟಪಟ ಅಂತ ನಿಮಿಷದಲ್ಲಿ ಈ ಕಬಾಬು ಪ್ಯಾನ್ ಫ್ರೈ ರೆಡಿ ಆಗುತ್ತೆ. ಸೊ ನೋಡ್ಕೊಂಡು ಮಾಡಬೇಕು. ಒಂದೇ ಕಡೆ ಹಾಗೆ ಬಿಟ್ರೆ ಸೀದೋಗುತ್ತೆ. ಸ್ವಲ್ಪ ಎಣ್ಣೆ ಮೇಲೆ ಹಾಕೋಬೇಕು, ಮತ್ತೆ ಇದನ್ನ ತಿರುವಿ ಹಾಕೋಬೇಕು. ರೆಡಿ ಆಗ್ತಾ ಇದೆ. ಗರಿಗರಿಯಾದಂತಹ ಪ್ಯಾನ್ ಫ್ರೈ ಕಬಾಬ್ ರೆಡಿ ಇದೆ. ತಿನ್ನಿ, ಎಂಜಾಯ್ ಮಾಡಿ. ಮತ್ತೊಂದು ರೆಸಿಪಿಯನ್ನು ಈಗ ನೋಡೋಣ. ಇನ್ನೊಂದು ವೆರೈಟಿ ಕಬಾಬು ಮಾಡ್ತಾ ಇದ್ದೀನಿ. ಸೊ ಇದಕ್ಕೆ ಒಂದು ಬಾಂಡ್ಲೆ ತಗೊಂಡಿದ್ದೀನಿ. ಇದಕ್ಕೆ ಎಣ್ಣೆ ಹಾಕೊಳ್ತಾ ಇದ್ದೀನಿ. ಒಂದು ಅರ್ಧ ಕೆಜಿ ಅಷ್ಟು ಎಣ್ಣೆ ಹಾಕೊಂಡು ಬಿಸಿ ಮಾಡ್ಕೊಳ್ಳೋದು. ಎಣ್ಣೆ ಬಿಸಿ ಆಗ್ತಾ ಇದೆ. ಮೊದಲಿಗೆ ನಾವು ಸ್ವಲ್ಪ ಕರಿಬೇವನ್ನ ಫ್ರೈ ಮಾಡ್ಕೊಳ್ಳೋಣ. ಕಡ್ಡಿ ಸಮೇತ ನಾನು ತಗೊಳ್ತಾ ಇದ್ದೀನಿ. ಕರಿಬೇವು ಪಕ್ಕಕ್ಕೆ ಇಟ್ಕೊಳ್ಳೋಣ, ಫ್ರೈ ಆಗಿರೋದು. ಮತ್ತೆ ಈಗ ಕಬಾಬ್ ಫ್ರೈ ಮಾಡೋಣ. ಸೊ ಅದೇ ರವೆಗೆ ನಾನು ಮತ್ತೆ ಚಿಕನ್ ಅನ್ನ ಈ ತರ ಫ್ರೈಗೆ ನಾನು ಸ್ವಲ್ಪ ಡಿಪ್ ಮಾಡ್ಕೊಳ್ತೀನಿ. ಎಣ್ಣೆ ಬಿಸಿ ಆಗ್ತಾ ಇದ್ದಲ್ಲ, ಆ ಎಣ್ಣೆಗೆ ಈ ಫ್ರೈ ಕೋಟ್ ಮಾಡಿರೋದನ್ನ, ರವೆ ಕೋಟ್ ಮಾಡಿರೋದನ್ನ ಒಂದೊಂದಾಗಿ ಹಾಕೊಳ್ತಾ ಹೋಗ್ಬೇಕು. ಎಣ್ಣೆ ಬಿಸಿ ಆಗ್ತಾ ಇದೆ ನೋಡಿ. ಹಾಕಿದ್ರೆ ಹೀಗೆ ಮೀಡಿಯಂ ಫ್ಲೇಮ್ ಇಟ್ಟು ಮಾಡ್ಕೋಬೇಕು. ಜಾಸ್ತಿ ಹೈ ಫ್ಲೇಮ್ ಬೇಕಾಗಿಲ್ಲ. ಎಣ್ಣೆ ಬಿಸಿ ಆಗಿದೆ. ಸೊ ಒಂದೊಂದಾಗಿ ರವೆಯಲ್ಲಿ ಡಿಪ್ ಮಾಡಿ ಎಣ್ಣೆಲಿ ಬಿಡ್ತಾ ಹೋಗ್ಬೇಕು. ತುಂಬಾ ಟೇಸ್ಟಿ ಆಗಿರುತ್ತೆ, ಮತ್ತೆ ಗರಿ ಗರಿ ಆಗಿರುತ್ತೆ. ತುಂಬಾ ಮಾಡಿ ಹಾಗೆ ತಿಂದ್ರೆ ತುಂಬಾ ಚೆನ್ನಾಗಿರುತ್ತೆ. ಇದು ಹೀಗೆ ಮಾಡ್ಕೊಳ್ಳಿ. ನೀವು ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಗೆ ಶೇರ್ ಮಾಡ್ಕೊಳ್ಳಿ. ಈ ರೆಸಿಪಿಗಳು ನಿಮ್ಗೆ ಇಷ್ಟ ಆಗಿದೆ ಅನ್ಕೊಂಡಿದೀನಿ. ಮತ್ತೆ ಇನ್ನೂ ರೆಸಿಪಿಗಳು ಇದೆ. ಇನ್ನೊಂದು ವೆರೈಟಿ ಕಬಾಬ್ ಫ್ರೈ ಇದೆ. ಸೊ ಅದನ್ನು ನೋಡ್ಕೊಳ್ಳಿ. ಹಾಗೆ ನೀವು ಮಾಡ್ಕೊಳ್ಳಿ, ತಿನ್ನಿ, ಎಂಜಾಯ್ ಮಾಡಿ. ಎಲ್ಲರಿಗೂ ರೆಸಿಪಿಗಳನ್ನ ಶೇರ್ ಮಾಡ್ಕೊಳ್ಳಿ. ಸ್ವಲ್ಪ ಆರ್ಕೋಬೇಕು. ಆರ್ಕೊಂಡ್ಮೇಲೆ ತಿಂದರೆ ತುಂಬ ರುಚಿಯಾಗುತ್ತೆ. ಮತ್ತು ಕ್ರಿಸ್ಪಿ ಇರುತ್ತೆ. ಒಂದು ಲೇಯರ್ ಅಂತೂ ತುಂಬ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ. ಸೊ ಅದು ಕಿತ್ಕೊಂಡು ತಿನ್ನೋದೇ ಇರೋದು ಮಜಾ. ಸೊ ಈ ಥರ ಒಂದು ಕಬಾಬ್ ಫ್ರೈ ನಮ್ಮ ಮನೇಲಿ ನೀವೇ ಮಾಡ್ಕೊಂಡು ಖುದ್ದಾಗಿ ಮಕ್ಕಳು, ಫ್ಯಾಮ್ಲಿಗೂ, ರಿಲೇಟಿವ್ಸ್ಗೂ ತಿನ್ನಿಸಿ. ತುಂಬ ಖುಷಿ ಆಗುತ್ತೆ. ಒಂದು ಸ್ಪೆಷಲ್ ಒಕೇಶನಲ್ಲಿ ಈ ಥರ ಒಂದು ಕಬಾಬ್ ಫ್ರೈ ಮಾಡಿಕೊಂಡು ತಿಂದರೆ ಚೆನ್ನಾಗಿರುತ್ತೆ. ಎಲ್ಲರೂ ಟ್ರೈ ಮಾಡಿ. ಮತ್ತು ಇನ್ನೊಂದು ರೆಸಿಪಿನ ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ಸೊ ನಾನು ಅದಕ್ಕೆ ನೆಕ್ಸ್ಟ್ ಸ್ಟೆಪ್ಪು ಏನಿದೆ ಅಂತ ತೋರಿಸ್ಕೊಡ್ತೀನಿ. ಇದೇ ಥರ ಸ್ಟೆಪ್ ಬೈ ಸ್ಟೆಪ್ ಮಾಡ್ತಾ ತಿಳ್ಕೊಳ್ಳಿ. ಮತ್ತು ಅದೇ ಮೆಥಡಲ್ಲಿ ನೀವು ಮಾಡಿಕೊಂಡು ತಿನ್ನಿ. ಈ ರೆಸಿಪಿ ನಿಮಗೆ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಮತ್ತೆ ನೆಕ್ಸ್ಟು ಅದೇ ಎಣ್ಣೆಗೆ ನಾನು ಕಬಾಬ್ ಮಿಕ್ಸ್ ಇಟ್ಟಿದ್ದೀನಲ್ಲ, ಅದನ್ನೇ ತೆಗೆದು ಒಂದೊಂದಾಗಿ ಸೇರಿಸ್ಕೊಳ್ತಾ ಇದು ಪ್ಲೇನ್ ಕಬಾಬು. ಇದೇ ರೀತಿ ಎಲ್ಲ ಕಬಾಬನ್ನ ಹಾಕೊಂಡು ರುಚಿಯಾಗಿ ಗರಿಗರಿಯಾಗಿ ಮಾಡಿಕೊಂಡು ತಿನ್ಬೋದು. ಸೊ ಈ ವಿಡಿಯೋ ನಿಮಗೆ ಎಲ್ರಿಗೂ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಬೆಲ್ ಐಕಾನ್ ಆನ್ ಮಾಡಿ, ಆಲ್ ಬಟನ್ ಪ್ರೆಸ್ ಮಾಡಿ. ಮತ್ತೆ ಇದೇ ತರ ಇನ್ನೂ ಹೆಚ್ಚು ರೆಸಿಪಿಗಳಿಗೆ ನಮ್ಮ ಚಾನಲ್ ಅನ್ನ ನೋಡಿ ಇದೇ ತರ ಪ್ರೋತ್ಸಾಹ ಕೊಡ್ತಾ ಇರಿ. ಈಗ ರೆಡಿ ಇದೆ ಕಬಾಬು. ತುಂಬಾ ರುಚಿಯಾದಂತಹ ಒಂದು ಟೇಸ್ಟಿ ಕಬಾಬ್ ರೆಡಿ ಇದೆ. ಎಲ್ಲರೂ ತಿನ್ನೋಣ, ಎಂಜಾಯ್ ಮಾಡೋಣ. ಮತ್ತು ಒಂದು ಸ್ಪೆಷಲ್ ಒಕೇಶನಲ್ಲಿ ಈ ಥರ ಒಂದು ಕಬಾಬ್ ಮಾಡಿಕೊಂಡು ತಿನ್ನೋಣ.